ನನ್ನ ವಕೀಲ ಮಿತ್ರರಿಗೆ ನಮಸ್ಕಾರಗಳು. ನಾನು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ನ ಅಭ್ಯರ್ಥಿಯಾಗಿ ಕಾಂಟೆಸ್ಟ್ ಮಾಡ್ತಾಯಿದ್ದೀನಿ. ಈಗ ಮುಂದೆ ನನ್ನ ಈ ಕಲ್ಯಾಣ ಕರ್ನಾಟಕದ ವಕೀಲರಿಗಾಗಿ ಮಾಡಬೇಕಾದ ಕೆಲಸಗಳು ಕೆಳಗಿನಂತಿವೆ. ಫಸ್ಟ್, ವಕೀಲರಿಗೆ ವೆಲ್ಫೇರ್ ಫಂಡ್ ಅನ್ನೋದು 25 ಲಕ್ಷ ಮಾಡಬೇಕು. ಅದು ಹೇಗೆ ಮಾಡಬೇಕನ್ನೋದು ನಾನು ಆ ಬಳಿಕ ಹೇಳ್ತೀನಿ. ನೆಕ್ಸ್ಟ್ ಅಂದರೆ ಬೆಂಗಳೂರಿನಲ್ಲಿ ವಕೀಲರಿಗಾಗಿ ಅತಿಥಿ ಗೃಹ, ಯಾಕಂದರೆ ಕುಮಾರ ಕೃಪಾ ಅಂತೇಳಿ ಗೌರ್ಮೆಂಟ್ ಸರ್ವೆಂಟ್ಗಿದೆ, ಅದೇ ರೀತಿಯಿಂದ ನಮಗೂ ವಕೀಲರಿಗೆ ಭವನ ಬೇಕು. ಅದು ನಾನು ಮಾಡೇ ಮಾಡ್ತೀನಿ. ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಒಂದು ವಸತಿ ನಿವಾಸ ಪ್ರತಿ ವಕೀಲರಿಗೆ ಕಡಿಮೆ ರೇಟ್ನಲ್ಲಿ ಕೊಡೋದು ಅದಕ್ಕೂ ನನ್ನ ಬಾಧ್ಯತೆ ಇದ್ದೀನಿ. ಮತ್ತು ವಕೀಲರ ಫ್ಯಾಮಿಲಿದವರಿಗೆ ಆರೋಗ್ಯ ವಿಮೆ ಮಾಡಬೇಕು. ಅದನ್ನು ಅಂಥ ಕಷ್ಟದ ಕೆಲಸ ಏನಿಲ್ಲ, ಅದನ್ನು ಮಾಡೇ ಮಾಡ್ತೀನಿ. ಮತ್ತು ರಾಷ್ಟ್ರೀಯ ನ್ಯಾಷನಲ್ ಹೈವೇದಲ್ಲಿ ಟೋಲ್ ಫ್ರೀ ನಮ್ಮ ವಕೀಲ ಎಲ್ಲರಿಗೆ ಟೋಲ್ ಕಟ್ತಾರೆ. ನಮ್ಮ ವಕೀಲರಿಗೆ ಕನ್ಸೆಷನ್ ಇಲ್ಲ, ಪೂರಾ ಫ್ರೀನೇ, ವಕೀಲರಿಗೆ ಫ್ರೀನೇ ಬೇಕು. ಉಚಿತವಾಗಿ ನಮ್ಮ ಗಾಡಿಗಳು ಪಾಸ್ ಆಗಬೇಕು. ಮತ್ತು ವಕೀಲರ ಸಮುದಾಯದಾಗೆ ಒಬ್ಬ MLC, ಹೆಂಗಂದ್ರೆ ಈಗ ಟೀಚರ್ಸ್ ಒಂದು ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೊಂದು MLC ಇರ್ತದೆ, ಮತ್ತು ಗ್ರ್ಯಾಜುಯೇಟ್ದವ್ರಿಗೆ ಇರ್ತದೆ. ನಮ್ಮ ವಕೀಲರಿಗೂ ಅದೊಂದು ಬೇಕು. ಮತ್ತು AIBA ಎಕ್ಸಾಮ್ 2 ಸ್ಥಳದಲ್ಲಿದೆ. ನಮ್ಮ ಗುಲ್ಬರ್ಗದಲ್ಲಿ AIBA ಎಕ್ಸಾಮಿನೇಷನ್ ಬೇಕು. ಮತ್ತು ಇನ್ನು ನೆಕ್ಸ್ಟ್ ಪಾಯಿಂಟ್, ಮಹಿಳೆಯರಿಗಾಗಿ ಸರ್ಕಾರಿ ನೌಕರರಿಗೆ 6 ತಿಂಗಳು ಮ್ಯಾಟರ್ನಿಟಿ ಲೀವು, ಅಂದರೆ ಪಗಾರನೂ ಕೊಡ್ತಾರೆ, ಲೀವ್ನೂ ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ವಕೀಲ ಹೆಣ್ಣು ಮಕ್ಕಳಿಗೆ ಕನಿಷ್ಠ ಅಂದರೆ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ 3 ತಿಂಗಳು ಅಟ್ಲೀಸ್ಟ್ 5,000 ರೂಪಾಯಿ ಮ್ಯಾಟರ್ನಿಟಿ ಸ್ಟೈಫಂಡ್ ಅಂತೇಳಿ ಮಾಡ್ತೀನಿ. ಅದು 25 ವೆಲ್ಫೇರ್ ಫಂಡ್ 25 ಲಕ್ಷ ರೂಪಾಯಿ ನಾನು ಮಾಡೇ ಮಾಡ್ತೀನಿ. ಯಾಕಂದ್ರೆ ನಮ್ಮ 60 ಕ್ರೋರ್ ರುಪೀಸ್ ಪರ್ ಇಯರ್ ನಮ್ಮ ಇದಕ್ಕೇನದ ಬಾರ್ ಕೌನ್ಸಿಲ್ಗೆ ಇನ್ಕಮ್ ಅದ. ಮತ್ತು ಇದಂತ ಇನ್ನೂ ಬೇರೆ ಇನ್ಕಮ್ ಅದ. ಮತ್ತು ದೇಣಿಗೆನೂ ಬರ್ತದೆ, ಗೌರ್ಮೆಂಟ್ ಫಂಡ್ ಬರ್ತದೆ. ಇಷ್ಟಾಗಿ ನಮ್ಗೆ ಬರೋದೇ 8 ಲಕ್ಷ ಕೊಡ್ತಾರೆ. ಅದು 4, 2, 6 ಈ ಸ್ಲ್ಯಾಬ್ನಾಗ ಕೊಡ್ತಾರೆ. ಇದೊಂದು ಎಲ್ಲರಿಗೂ ಈಕ್ವಲ್ ಆಗಿ 25 ಲಕ್ಷನ ಮಾಡೇ ಮಾಡ್ತೀನಿ. ಮತ್ತು ಬೇರೆ ಸ್ಟೇಟ್ನಲ್ಲಿ 25 ಲಕ್ಷ ಮಾಡಿದ್ರೆ ನಮ್ಮ ಸ್ಟೇಟ್ನಲ್ಲಿ ನಾನು ಮಾಡೇ ಮಾಡ್ತೀನಿ. ಮತ್ತು ಲ್ಯಾಕ್ಟೇಷನ್ ಹೆಣ್ಮಕ್ಳಿಗೆ ವಕೀಲ ಇರ್ತಾರೆ, ಮನೆಗೆ ಮಕ್ಳಿಗೆ ಬಿಟ್ಟಿವಲ್ಲ, ಇಲ್ಲಿ ಸುಶ್ರೀ ಲ್ಯಾಕ್ಟೇಷನ್ ರೂಮನ್ನು ಇಲ್ಲಿ ನಮ್ಮ ಬಾರ್ ಅಸೋಸಿಯೇಷನ್ ಮಾಡ್ತೀನಿ. ಮತ್ತು ನ್ಯಾಷನಲ್ ಲಾ ಕಾಲೇಜ್ನಲ್ಲಿ ನಮ್ಮ ವಕೀಲರಿಗೆ 20% ಸೀಟ್ ರಿಸರ್ವೇಷನ್ ಬೇಕು. ಮತ್ತು ಫೀಸ್ ಕನ್ಸೆಷನ್ನು ಅಲ್ಲಿ 20% ಬೇಕು. ಇಷ್ಟೆಲ್ಲ ಇದು ಅಲ್ಲದೆ ಇನ್ನೂ ಬೇರೆ ಇನ್ನು 10-11 ತಿಂಗಳಲ್ಲಿ ಇದು ನಾನು ಮಾಡೇ ಮಾಡ್ತೀನಿ. ಇಂಪಾಸಿಬಲ್ ಅನ್ನೋದಿಲ್ಲ. ಈಗ ನನ್ನ ಕಡೆಯಿಂದ ಆಗಂಗಿಲ್ಲ, ಮತ್ತು ಟೈಮ್ ಇಲ್ಲ ನನಗಂತ ಈ ಶಬ್ದಗಳನ್ನವ ಇಟ್ ಈಸ್ ಅವೈಲೇಬಲ್ ಓನ್ಲಿ ಇನ್ ಫೂಲ್ಸ್ ಡಿಕ್ಷನರಿ. ನಾವು ಮನಸ್ಸು ಮಾಡ್ತಾರೆ ಎಲ್ಲದರಲ್ಲೂ ಹಾಗೆ ಆಗ್ತದೆ. ಇಷ್ಟು ನಾನು ನಮ್ಮ ವಕೀಲ ಬಳಗದವರಿಗೆ ನನ್ನ ಕಳಕಳಿಯ ಮನವಿ. 110 ನನ್ನ ಸೀರಿಯಲ್ ನಂಬರ್ 1 ಪ್ರಾಶಸ್ತ್ಯ ಮತ್ತೆ ನೀಡಿ ನನಗೆ ಗೆಲ್ಲಿಸಬೇಕಾಗಿ ವಿನಂತಿ. ಇನ್ನೂ ಒಂದು ಅದೇ ರೀತಿ ಬೆಂಗಳೂರಲ್ಲಿ ಜನ ಹೋಗ್ತಾರೆ, ನಾವು ಇಲ್ಲೇ ಒಬ್ಬರು ಇಬ್ಬರು ಆರಿಸಿ ಬರೋದು, ಆದರೆ ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕಂತ. ಈ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಿಂದ ಸುಮಾರು 6-7 ಜನರಿಗೆ ನೀವು ಆರಿಸ್ತಂದ್ರೆ ನಮ್ಮದೇ ಅಂಥದ್ದು ವಾಯ್ಸ್ ಇರ್ತದೆ. ನಾವು ಹ್ಯಾಂಗೆ ಬೇಕಂಗೆ ಅದು ಬೆಂಗಳೂರು ನಾನು ಕಲಬುರಗಿಗೆ ಅಥವಾ ಕಲ್ಯಾಣ ಕರ್ನಾಟಕ ತರ್ತೀನಿ ನಾನು. ಮತ್ತು ಇದಲ್ಲದೆ ಇಲ್ಲ ನಾನು ಆರಿಸಿ ಬಂದರೆ ಒಂದು ಸಂಪರ್ಕ ಕೇಂದ್ರ ಅಂತ ನಾನು ಇಲ್ಲೇ ನಾನು ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಹೈಕೋರ್ಟ್ನಲ್ಲಿ ನನ್ನ ಸ್ಟಾಫು, ಟೆಲಿಫೋನು ಇದೆಲ್ಲ ನನ್ನ ಖರ್ಚಿನಲ್ಲಿ ನಾನು ತೊಂದರೆ ನಮ್ಮ ಜನರಿಗೆ ತೊಂದರೆ ಆಗಲಾರಿಸಲಿಕ್ಕೆ ನಾನು ಸಂಪರ್ಕ ಕೇಂದ್ರ ಸ್ಥಾಪನೆ ಮಾಡ್ತೀನಿ. ಇಷ್ಟೆಲ್ಲ ನನ್ನ ಕಳಕಳಿ ಮನೆ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ನನಗೆ ಆರಿಸಿ ತರಬೇಕಂತ ಕಳಕಳಿಯ ಮನವಿ. ಥ್ಯಾಂಕ್ ಯು. ಕಳಕಳಿಯ ಮನವಿ ತಮ್ಮಲ್ಲಿ ನನ್ನ ಸೀರಿಯಲ್ ನಂಬರು 110, ಅದರ ಮುಂದುಗಡೆ ಪ್ರಥಮ ಪ್ರಾಶಸ್ತ್ಯ ಮತದಾನ ONE ಕ್ಯಾಪಿಟಲ್ ಲೆಟರ್ದಲ್ಲಿ ಬರೀಬೇಕು. ಇದೇ ನನ್ನ ಕಳಕಳಿಯ ಮನವಿ.